ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ರಾಶಿ ಚಕ್ರದ 12ನೇ ರಾಶಿ ಅಂದರೆ ನೀರಿನ ತತ್ವದ ಮೀನರಾಶಿ. ನೋಡಕ್ಕೆ ತುಂಬ ಮುಗ್ಧರು, ಎಲ್ಲರ ಕಷ್ಟಕ್ಕೂ ಕರಗುವ ಜೀವ, ಸದಾ ಶಾಂತವಾಗಿರ್ತಾರೆ. ಇವರ ಸರಳತೆಗೆ ಮತ್ತು ಸೌಮ್ಯ ಸ್ವಭಾವಕ್ಕೆ ದೈವದ ಅನುಗ್ರಹವೇ ಕಾರಣ ಅಂತ ಜನ ಅಂದುಕೊಳ್ತಾರೆ. ಆದರೆ ಆ ಶಾಂತ ಮುಖವಾಡದ ಹಿಂದೆ ಈ ಜಗತ್ತಿಗೆ ಗೊತ್ತೇ ಇಲ್ಲದ 3 ಆಳವಾದ ರಹಸ್ಯಗಳಿವೆ. ಬನ್ನಿ, ಇವತ್ತು ನಾವು ಆ ರಹಸ್ಯಗಳನ್ನೇ ಒಂದೊಂದಾಗಿ ಬಿಚ್ಚಿಡೋಣ. ಹೌದು, ಕೇಳಿದ್ರಲ್ಲ, ಮೀನರಾಶಿಯವರ ಬಗ್ಗೆ ಹೆಚ್ಚಿನ ಜನ ಅಂದ್ಕೊಳ್ಳೋದೇ ಹೀಗೆ: ಅಯ್ಯೋ ಪಾಪ, ಅವರಿಗೆ ಏನೂ ಗೊತ್ತಿಲ್ಲ, ತುಂಬ ಸಾಧು ಪ್ರಾಣಿ ಅಂತ. ಆದರೆ ಆ ಸೌಮ್ಯತೆಯ ಹಿಂದಿರೋ ನಿಜವಾದ ವ್ಯಕ್ತಿತ್ವನೇ ಬೇರೆ. ಆ ಸತ್ಯವನ್ನು ತಿಳಿದುಕೊಳ್ಳುವ ಸಮಯ ಈಗ ಬಂದಿದೆ. ಹಾಗಿದ್ರೆ ಏನದು ಆ ಮುಖವಾಡದ ಹಿಂದಿನ ಸತ್ಯ? ಮೀನರಾಶಿಯವರ ಜೀವನದ ಆ 3 ಮಹಾ ರಹಸ್ಯಗಳು ಯಾವುವು? ಸರಿ, ಈಗ ಒಂದೊಂದಾಗಿ ಅದನ್ನು ನೋಡೋಣ. ಹೊರಗಿನಿಂದ ನೋಡುವವರಿಗೆ ಮೀನರಾಶಿಯವರು ಹೇಗೆ ಕಾಣ್ತಾರೆ ಗೊತ್ತಾ? ಸದಾ ಬೇರೆಯವರ ಒಳಿತನ್ನ ಬಯಸೋ ತುಂಬಾನೇ ಸರಳ, ಭಾವನಾತ್ಮಕ ವ್ಯಕ್ತಿಗಳ ಥರ. ಅಬ್ಬಾ, ಇವರು ಎಷ್ಟು ಒಳ್ಳೆಯವರು, ಯಾರ ಮನಸ್ಸಿಗೂ ನೋವು ಮಾಡಲ್ಲ ಅಂತ ಎಷ್ಟೋ ಜನ ಅಂದುಕೊಂಡಿರ್ತಾರೆ. ಆದರೆ ಸತ್ಯ ಅದಲ್ಲವೇ ಅಲ್ಲ. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ, ಕೆಲವೊಮ್ಮೆ ಈ ಅತಿಯಾದ ಭಾವನಾತ್ಮಕತೆಯೇ ಒಂದು ದೊಡ್ಡ ಅಸ್ತ್ರ ಆಗಬಲ್ಲದು. ಹಾಗೂ ಅವರ ಮೌನದ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಅಡಗಿರಬಹುದು. ಆ ರಹಸ್ಯಗಳು ಯಾವುವು ಅಂತ ತಿಳಿಯೋ ಕುತೂಹಲ ಶುರುವಾಯ್ತಾ? ಹಾಗಿದ್ರೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ರಹಸ್ಯ: ತಂತ್ರಗಾರಿಕೆಯ ಮುಗ್ಧತೆ. ಹೌದು, ಇದನ್ನ ಕೇಳಿದರೆ ಆಶ್ಚರ್ಯ ಆಗಬಹುದು. ಅವರ ಮುಗ್ಧತೆಯನ್ನ ಯಾವತ್ತೂ ಅವರ ದೌರ್ಬಲ್ಯ ಅಂತ ಅಂದ್ಕೋಬೇಡಿ. ಯಾಕಂದ್ರೆ ಅದು ಅವರ ಅತ್ಯಂತ ಚಾಣಾಕ್ಷ ತಂತ್ರಗಾರಿಕೆಯ ಒಂದು ಭಾಗ. ಜನ ಅಂದ್ಕೋತಾರೆ ಇವರು ಮುಗ್ಧರು, ಸುಲಭವಾಗಿ ಮೋಸ ಮಾಡಬಹುದು ಅಥವಾ ಇವರನ್ನ ಬಳಸಿಕೊಳ್ಳಬಹುದು ಅಂತ. ಆದರೆ ನಿಜ ಏನಪ್ಪಾ ಅಂದ್ರೆ, ಎದುರಾಳಿ ಯಾವ ಆಟ ಆಡ್ತಿದ್ದಾರೆ ಅನ್ನೋದನ್ನ ಇವರು ಮೊದಲೇ ಗ್ರಹಿಸಿಬಿಟ್ಟಿರ್ತಾರೆ. ಒಂದು ವೇಳೆ ಸೋಲೋ ಪರಿಸ್ಥಿತಿ ಬಂದರೂ ಕೂಡ ಗೆಲ್ಲೋಕೆ ಇನ್ನೊಂದು ದಾರಿನ, ಅಂದ್ರೆ ಒಂದು ಪ್ಲಾನ್ ಬಿನ ಆಗ್ಲೇ ರೆಡಿ ಮಾಡಿಟ್ಕೊಂಡಿರ್ತಾರೆ. ಸುಮ್ಮನೆ ಆವೇಗದಲ್ಲಿ ಏನೋ ಮಾಡ್ತಾರೆ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಷ್ಟೇ. ಇದನ್ನೇ ನಾವು ತಂತ್ರಗಾರಿಕೆಯ ಮುಗ್ಧತೆ ಅಂತ ಕರೆಯೋದು. ಇದು ಅವರಿಗೆ ಸುಮ್ಮನೆ ಬಂದಿದ್ದಲ್ಲ, ಅವರ ರಾಷ್ಟ್ರಾಧಿಪತಿಯಾದ ಗುರುಗ್ರಹ ಕೊಟ್ಟಿರೋ ಒಂದು ದೊಡ್ಡ ವರ ಇದು. ಇದೇ ಮುಗ್ಧತೆಯನ್ನ ಬಳಸಿ ತಮ್ಮ ಶತ್ರುಗಳನ್ನ ಅಜಾಗರೂಕರನಾಗಿ ಮಾಡಿ ಅವರ ನಿಜವಾದ ಬಣ್ಣನನ್ನ ಬಯಲಿಗಿಳಿತಾರೆ. ಇದೇ ಇವರ ಅತಿ ದೊಡ್ಡ ತಂತ್ರ. ಸರಿ, ಹಾಗಿದ್ರೆ ಈ ತಂತ್ರ ಹೇಗೆ ಕೆಲಸ ಮಾಡುತ್ತೆ ಹೇಳ್ತೀನಿ ಕೇಳಿ. ಮೀನರಾಶಿಯವರು ಯಾವುದೋ ಒಂದು ಸುಳ್ಳನ್ನ ನಂಬಿದ ಹಾಗೆ ನಟಿಸ್ತಾರೆ. ಅಂದ್ರೆ ಅವರಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಬದಲಿಗೆ ಎದುರಿರೋ ವ್ಯಕ್ತಿ ತಮ್ಮ ಸುಳ್ಳಿನಲ್ಲಿ ಇನ್ನೂ ಎಷ್ಟು ಕೆಳಗೆ ಇಳಿಯಬಲ್ಲರು ಅಂತ ಪರೀಕ್ಷೆ ಮಾಡ್ತಿರ್ತಾರೆ. ಇವರ ಈ ತಾಳ್ಮೆಯ ನಡೆ ಎದುರಾಳಿಗೆ ಇವರ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಒಂದು ಗುರಿ, ಒಂದು ನಿಖರವಾದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಸೋಲಿನ ಮುಂಚೆಯೇ ಗೆಲುವಿನ ಪ್ಲಾನ್ ರೆಡಿ ಇರುತ್ತೆ. ಎರಡನೇ ರಹಸ್ಯ: ದೈವಿಕ ರಕ್ಷಣೆ ಹಾಗೂ ಅಂತಃಪ್ರಜ್ಞೆ. ಸರಿ, ಮೊದಲನೇ ರಹಸ್ಯವಾಯಿತು. ಈಗ ಎರಡನೇ ರಹಸ್ಯದ ಕಡೆಗೆ ಹೋಗೋಣ. ಇದು ಅವರ ಬುದ್ಧಿಶಕ್ತಿಗೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಅವರ ಆಧ್ಯಾತ್ಮಿಕ ಶಕ್ತಿ, ಅವರ ಅಂತಃಪ್ರಜ್ಞೆಯ ಬಗ್ಗೆ. ಜೀವನದಲ್ಲಿ ಎಷ್ಟೋ ಸಲ ಹೀಗಾಗಿರುತ್ತೆ ಅಲ್ವಾ? ಯಾವುದೋ ಒಂದು ದೊಡ್ಡ ಅಪಾಯದಿಂದ ಕೊನೆ ಕ್ಷಣದಲ್ಲಿ ಪಾರಾಗಿರ್ತೀವಿ. ಅಯ್ಯೋ, ಯಾಕೋ ಮನಸ್ಸು ಸರಿಯಿಲ್ಲ, ಇದು ಬೇಡ ಅಂತ ಮನಸ್ಸಿನ ಮಾತು ಕೇಳಿ ಹಿಂದೆ ಸರಿದಿರ್ತೀವಿ. ಮೀನರಾಶಿಯವರ ಜೀವನದಲ್ಲಿ ಇದು ತುಂಬಾನೇ ಸಹಜ. ಇದು ಸುಮ್ಮನೆ ಕಾಕತಾಳೀಯ ಅಂತ ಅಂದ್ಕೋಬೇಡಿ. ಇದು ಮೀನರಾಶಿಯವರಿಗೂ ಆ ದೈವಕ್ಕೂ ಇರೋ ಒಂದು ನೇರ ಸಂಪರ್ಕ. ಅವರ ರಾಶ್ಯಾಧಿಪತಿಯಾದ ಗುರುಗ್ರಹ ಕೊಟ್ಟಿರೋ ಒಂದು ರಕ್ಷಣಾ ಕವಚ. ಇದು ಒಂದು ದೈವಿಕ ಆಶೀರ್ವಾದ. ಈ ದೈವಿಕ ರಕ್ಷಣೆ ಹೇಗೆಲ್ಲ ಕೆಲಸ ಮಾಡುತ್ತೆ ಗೊತ್ತಾ? ಕೆಲವೊಮ್ಮೆ ಕೂದಲೆಳೆ ಅಂತರದಲ್ಲಿ ದೊಡ್ಡ ಆಕ್ಸಿಡೆಂಟಿಂದ ಪಾರಾಗ್ತಾರೆ. ಇನ್ನು ಕೆಲವೊಮ್ಮೆ ಯಾರೋ ಮೋಸ ಮಾಡಕ್ಕೆ ಬಂದರೆ ಕೊನೆ ಕ್ಷಣದಲ್ಲಿ ಅದರಿಂದ ತಪ್ಪಿಸ್ಕೊಳ್ತಾರೆ. ಅವರ ಒಳಗಣ್ಣಿಗೆ ಮುಂಬರುವ ಆಪತ್ತಿನ ಮುನ್ಸೂಚನೆ ಮೊದಲೇ ಸಿಗುತ್ತದೆ. ಅಷ್ಟೇ ಅಲ್ಲ, ತುಂಬಾನೇ ಕಷ್ಟದಲ್ಲಿದ್ದಾಗ ಯಾರೋ ಅಪರಿಚಿತರೇ ಬಂದು ಸಹಾಯ ಮಾಡಿ ಹೋಗ್ತಾರೆ. ಅಥವಾ ಅನಿಶ್ಚಿತವಾಗಿ ದುಡ್ಡು, ಒಳ್ಳೆ ಕೆಲಸ ಸಿಕ್ಬಿಡುತ್ತೆ. ಇದೆಲ್ಲ ಆ ದೈವಿಕ ಪಿಸುಮಾತಿನ ಚಮತ್ಕಾರವೇ ಸರಿ. ಮೂರನೇ ರಹಸ್ಯ: ಸದ್ದಿಲ್ಲದೆ ಅಳಿಸಿ ಹಾಕುವ ಕಲೆ. ಈಗ ಮೂರನೇ ಮತ್ತು ಅತ್ಯಂತ ಆಳವಾದ ರಹಸ್ಯ. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೀನರಾಶಿಯವರ ಜೀವನದ ದಿಕ್ಕೇ ಬದಲಾಗಬಹುದು. ಇದು ಅಷ್ಟು ಶಕ್ತಿಶಾಲಿ. ಇದನ್ನ ಗಮನವಿಟ್ಟು ಕೇಳಿ. ಮೀನರಾಶಿಯವರು ಸೇಡು ತೀರಿಸಿಕೊಳ್ಳೋಕೆ ಹೋಗೋದಿಲ್ಲ. ಬದಲಿಗೆ ಯಾರು ತಮಗೆ ನೋವು ಕೊಟ್ಟಿರ್ತಾರೋ ಅವರನ್ನ ತಮ್ಮ ಜೀವನದ ಪುಸ್ತಕದ ಪುಟಗಳಿಂದಲೇ ಹರಿದು ಹಾಕಿಬಿಡ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಅಳಿಸಿ ಹಾಕ್ತಾರೆ. ಅವರು ಕ್ಷಮಿಸ್ತಾರೆ, ಆದರೆ ಆ ಕ್ಷಮೆ ನೋವು ಕೊಟ್ಟ ವ್ಯಕ್ತಿ ಮೇಲಿನ ಪ್ರೀತಿಯಿಂದ ಬಂದಿದ್ದಲ್ಲ. ಅದು ತಮ್ಮ ಸ್ವಂತ ಮನಸ್ಸಿನ ಶಾಂತಿಗಾಡಿ. ಒಮ್ಮೆ ಮನಸ್ಸಿಂದ ಒಬ್ಬರನ್ನ ತೆಗೆದು ಹಾಕಿದ ಮೇಲೆ ಆ ವ್ಯಕ್ತಿ ಕಣ್ಣೆದುರಿಗೆ ಬಂದು ನಿಂತರೂ ಸಹ ಅವರು ಯಾರೋ ಅಪರಿಚಿತರಂತೆ ಇವರಿಗೆ ಕಾಣುತ್ತಾರೆ. ಈ ಅಳಿಸಿ ಹಾಕು ಪ್ರಕ್ರಿಯೆಯಲ್ಲಿ ಕೆಲವು ಹಂತಗಳಿವೆ. ಮೊದಲನೇದು ತಮ್ಮ ನೆಮ್ಮದಿಗಾಗಿ ಹಾಗೂ ಸ್ವಂತ ಪ್ರಗತಿಗಾಗಿ ಎದುರಾಳಿಯನ್ನ ಕ್ಷಮಿಸುವುದು. ಎರಡನೇದು ಆ ವ್ಯಕ್ತಿಯನ್ನ ಮನಸ್ಸಿನಿಂದಲೇ ಸಂಪೂರ್ಣವಾಗಿ ಅಳಿಸಿ ಹಾಕುವುದು ಹಾಗೂ ಅವರ ನೆನಪುಗಳಿಂದ ದೂರ ಸರಿಯುವುದು.
ಮೂರನೇದು ಅವರ ಜೊತೆ ಶೂನ್ಯ ಸಂವಾದ ನೀತಿಯನ್ನ ಪಾಲಿಸುವುದು. ಅಂದ್ರೆ ಯಾವುದೇ ಮಾತುಕತೆ ಇಲ್ಲ, ಕೊನೆಗೆ ತಮ್ಮ ಯಶಸ್ಸಿನ ಮೂಲಕವೇ ಉತ್ತರ ಕೊಡುವುದು. ಅವರ ಯಶಸ್ಸೇ ಅಂತಿಮ ಮಾತು. ಭವಿಷ್ಯದ ಮಹಾತಿರುವು 2026 ರಾಜಯೋಗ. ಅವರ ಈ ಗುಣಗಳೇ ಅವರ ಭವಿಷ್ಯವನ್ನ ರೂಪಿಸುವುದು. ಇಷ್ಟು ದಿನ ಅನುಭವಿಸಿದ ಎಲ್ಲಾ ನೋವು, ಕಷ್ಟ, ಹೋರಾಟಗಳಿಗೆ ಒಂದು ದೊಡ್ಡ ಪ್ರತಿಫಲ ಸಿಗುವ ಸಮಯ ಈಗ ಹತ್ತಿರ ಬರ್ತಾ ಇದೆ. ಏನದು ಮಹತ್ವದ ತಿರುವು ನೋಡೋಣ ಬನ್ನಿ. ಈ ಸಂಖ್ಯೆಯನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. 2026. ಹೌದು, 2026ರಲ್ಲಿ ಮೀನರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ರಾಜಯೋಗ ಶುರುವಾಗ್ತಾ ಇದೆ. ಹಾಗಿದ್ರೆ ಏನದು ರಾಜಯೋಗ? ರಾಜಯೋಗ ಅಂದ್ರೆ ಅಧಿಕಾರ, ಯಶಸ್ಸು, ಕೀರ್ತಿ, ಗೌರವ ಎಲ್ಲವನ್ನೂ ತಂದುಕೊಡುವ ಗ್ರಹಗಳ ಒಂದು ವಿಶೇಷ ಸಂಯೋಗ. ಇದರ ಅರ್ಥ ಇಷ್ಟು ದಿನ ಅನುಭವಿಸಿದ ನೋವಿಗೆ, ನಂಬಿಕೆ ದ್ರೋಹಕ್ಕೆ ಕಾಲವೇ ಉತ್ತರ ಕೊಡಲಿದೆ. ಇಷ್ಟು ದಿನ ಕೈಗೆಟುಕದಿದ್ದ ಗುರಿಗಳು ಈಗ ಸುಲಭವಾಗಿ ಕೈಗೆಟುಕಲಿವೆ. ಆದರೆ ಈ ಶಕ್ತಿಯುತ ಸಮಯವನ್ನ ಸರಿಯಾಗಿ ಬಳಸಿಕೊಳ್ಳೋಕೆ ಒಂದು ಪ್ರಮುಖ ಸಲಹೆ ಇದೆ. ಮೀನರಾಶಿಯವರ ದೊಡ್ಡ ಶಕ್ತಿ ಅಂದ್ರೇನೆ ಅತಿಯಾದ ಉದಾರತನ ಹಾಗೂ ಎಲ್ಲರನ್ನೂ ಸುಲಭವಾಗಿ ನಂಬುವುದು. ಇದು ಒಳ್ಳೆಯದೇ, ಆದರೆ ಸಮಯ ಸಂದರ್ಭ ನೋಡದೆ ಎಲ್ಲರಿಗೂ ಸಹಾಯ ಮಾಡಲು ಹೋದರೆ ಅದು ಅನಾವಶ್ಯಕ ಸಂಕಷ್ಟಗಳನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ಎಚ್ಚರಿಕೆ ಇರಲಿ. ಮತ್ತೊಂದು ಕೊನೆಯ ಮಾತು, ತಮ್ಮ ಯೋಜನೆಗಳನ್ನ, ತಂತ್ರಗಳನ್ನ ಎಲ್ಲರ ಮುಂದೆ ಬಿಚ್ಚಿಡಬಾರದು. ಪ್ಲಾನ್ಗಳು ಯಾವಾಗಲೂ ಮೌನವಾಗಿರಲಿ. ಆಮೇಲೆ ಆ ಯಶಸ್ಸೇ ಜಗತ್ತಿಗೆಲ್ಲ ಕೇಳಿಸುವ ಹಾಗೆ ಸದ್ದು ಮಾಡಲಿ. ಮೀನರಾಶಿಯವರು ಹುಟ್ಟಿರೋದೇ ಗೆಲ್ಲೋಕೆ. ಅವರಲ್ಲಿರೋ ಧೈರ್ಯ, ಜ್ಞಾನ ಹಾಗೂ ಆ ದೈವಿಕ ಶಕ್ತಿಯೇ ಅವರ ರಕ್ಷಣಾ ಕವಚ. ಈ ಅದ್ಭುತ ರಹಸ್ಯಗಳನ್ನು ಹಾಗೂ ನಿಮ್ಮಲ್ಲಿರುವ ಅಗಾಧ ಸಾಮರ್ಥ್ಯವನ್ನ ಸಕಾರಾತ್ಮಕವಾಗಿ ಬಳಸಿಕೊಂಡು ಜೀವನದಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಮೀನರಾಶಿಯ ಗೆಳೆಯರಿಗೂ ಇದನ್ನು ತಲುಪಿಸಿ.